ಯಾವುದೇ ಒಂದು ಪ್ರವಾಸೋದ್ಯಮ ತಾಣವನ್ನು ಪ್ರಮೋಟ್ ಮಾಡಬೇಕು ಅಂತಂದರೆ ಒಂದು ಕಥೆ ಇರಬೇಕು ಅಂತ. ಅದಕ್ಕೆ ಜನಕ್ಕೆ ಒಂದು ಕಥೆ ಹೇಳಬೇಕು. ನೀವು ಕಥೆ ಹೇಳಿದ್ರೆ ಮಾತ್ರ ಆ ತಾಣದ ಬಗ್ಗೆ ಅವರಿಗೆ ಬಹಳ ಬೇಗನೆ ಅರ್ಥ ಆಗುತ್ತೆ. ಇಲ್ಲಿ ಅದ್ಭುತವಾದಂಥ ಒಂದು ಕಥೆ ಇದೆ. ನಿಮಗೆ 1670ನೇ ಇಸ್ವಿಯಲ್ಲಿ ನಿಮಗೆ ಯಮನ್ನಿಂದ ಬಂದಂಥ ಒಬ್ಬ ಸೂಫಿ ಸಂತ ಬಾಬಾ ಬುಡನ್ ಅನ್ನುವಂಥವ್ರು ಬರುವಾಗ ಒಂದು 7 ಕಾಫಿ ಬೀಜಗಳನ್ನು ತೊಗೊಂಡು ಬಂದಿದ್ದರಂತೆ ಅವರು. ಆ ಕಾಫಿ ಬೀಜಗಳನ್ನು ತೊಗೊಂಡು ಬಂದು ಇಲ್ಲಿಯ ಚಿಕ್ಕಮಗಳೂರಿನ ಬೆಟ್ಟಗಳಲ್ಲಿ ಅದನ್ನು ಹಾಕಿದ ನಂತರ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಫಿ ತೋಟ ಹುಟ್ಕೊಂಡು ತೋಳುವಂಥ ಒಂದು ಅದ್ಭುತವಾದಂಥ ಒಂದು ಕಥೆ ಇದೆ ನೋಡಿ. ಅಂದರೆ ನಾವು ಇಲ್ಲಿ 1 ಕಪ್ ಕಾಫಿಯನ್ನು ಕುಡಿಯುವಾಗ ನನಗೇನು ಅನಿಸುತ್ತೆ ಅಂತಂದರೆ ನಾನು ಸುಮಾರು 500 ವರ್ಷಗಳ ಇತಿಹಾಸವನ್ನು ಕುಡಿತಾ ಇದ್ದಂಗೆ ಅನಿಸುತ್ತೆ ಅಂತ. ಆ ಒಂದು ಪರಂಪರೆ ನನ್ನ ಮನಸ್ಸಿನಲ್ಲೆಲ್ಲ ಆವರಿಸ್ಕೊಂಡಂಥ ಒಂದು ಭಾವನೆ ಬರುತ್ತೆ. ಅಂದರೆ ಹೀಗಾಗಿ ಇಲ್ಲಿ ಅದ್ಭುತವಾದಂಥ ಕಥೆ ಇದೆ, ಒಂದು ಹೆರಿಟೇಜ್ ಇದೆ, ಪರಂಪರೆ ಇದೆ, ನಮ್ಮ ಸಂಪ್ರದಾಯ ಇದೆ. ಸೊ ಅದಕ್ಕೆ ಪೂರಕವಾದಂತಹ ಒಂದು ಅದ್ಭುತವಾದಂಥ ಒಂದು ವಾತಾವರಣ ಇದೆ ಇಲ್ಲಿ. ಜೊತೆಯಲ್ಲಿ ಈ 365 ದಿವಸವೂ ಕೂಡ ಆಹ್ಲಾದಕರವಾದಂಥ ಸೂದಿಂಗ್ ಆದಂತಹ ಒಂದು ಕ್ಲೈಮೇಟ್ ಇದೆ. ಹೀಗಾಗಿ ನಿಮಗೆ ಎಲ್ಲ ದೃಷ್ಟಿಯಿಂದನೂ ಕೂಡ ಕರ್ನಾಟಕದಲ್ಲಿ ಚಿಕ್ಕಮಗಳೂರನ್ನು ಬಹುಶಃ ನಾವು ಒಂದು ದಿವಸದ ತಾಣ ಅಂತ ಅಂದ್ಕೊಂಬಿಟ್ಟಿದ್ವಿ. ಶನಿವಾರ ಮತ್ತು ಭಾನುವಾರ ಅಷ್ಟೇ ಸ್ಟಾಪ್ ಓವರ್ ಇದು ಏನು ಟೂರಿಸಮ್ ಅಂತ ಅಂದ್ಕೊಂಬಿಟ್ಟಿದ್ವಿ. ಇದು ಸ್ಟಾಪ್ ಓವರ್ ಟೂರಿಸಮ್ ಅಲ್ಲ. ಇದು ಒಂದು ವಾರ ಇರುವಂತಹ, 10 ದಿವಸ ಇರುವಂತಹ, ತಿಂಗಳುಗಟ್ಟಲೆ ಇರುವಂತಹ, ಫ್ಯಾಮಿಲಿ ಜೊತೆಗೆ ನಾವೆಲ್ಲರೂ ಕೂಡ ಇರುವಂತಹ ಒಂದು ಅಪರೂಪದ ಒಂದು ತಾಣ. ಕೇವಲ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಹೇಳ್ತಾ ಇಲ್ಲ, ನಮ್ಮ ದಕ್ಷಿಣ ಭಾರತದಲ್ಲೇ ಭಾಳ ಅಪರೂಪದ ತಾಣದಲ್ಲಿ ಚಿಕ್ಕಮಗಳೂರು ಕೂಡ ಒಂದು. ಇದರ ಕಾಡು, ಇದರ ಜೊತೆಗೆ ಇಲ್ಲಿರುವಂಥ ಕಾಫಿ ಎಸ್ಟೇಟ್ ಇದೆಯಲ್ಲ, ಕಾಫಿ ಎಸ್ಟೇಟ್ಗಳು, ಎಸ್ಟೇಟ್ನಲ್ಲಿರುವಂಥ ಬಂಗ್ಲೋಗಳು, ಇವೆಲ್ಲದಕ್ಕೂ ಕೂಡ ಒಂದು ಅದ್ಭುತವಾದಂಥ ಒಂದು ಇತಿಹಾಸ ಇದೆ, ಒಂದು ಚರಿತ್ರೆ ಇದೆ. ನೀವು ಒಂದೊಂದು ಕಡೆಗೆ ಹೋದರೆ ಒಂದೊಂದು ಕಥೆ ನೀವು ಹೇಳ್ಬೋದು ಅಂತ. ಹೀಗಾಗಿ ನನಗೆ ಚಿಕ್ಕಮಗಳೂರನ್ನು ಇನ್ನೂ ಎತ್ತರದ ಸ್ತರದಲ್ಲಿ, ಇನ್ನೂ ಏನು ಗೋಯಿಂಗ್ ಫಾರ್ವರ್ಡ್ ನಾವಿನ್ನೂ ಜಾಸ್ತಿ ಇದಕ್ಕೆ ಪ್ರಾಮುಖ್ಯವನ್ನು ಕೊಡೋದ್ರ ಮೂಲಕ ಚಿಕ್ಕಮಗಳೂರನ್ನು ನಮ್ಮ ಕರ್ನಾಟಕದ ಭೂಪಟದಲ್ಲಿ, ಜೊತೆಯಲ್ಲಿ ಭಾರತದ ಭೂಪಟದಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಮತ್ತು ಎತ್ತರದ ಸ್ಥಾನಕ್ಕೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ತೆಗೆದುಕೊಂಡು ಹೋಗಬೇಕಾದಂತಹ ಅಗತ್ಯ ಇದೆ ಅಂತೇಳಿ ನನಗನ್ನಿಸ್ತಾ ಇದೆ.